ಯೇಸಪ್ಪನ ರಕ್ತ ಮನುಷ್ಯನ ಹೃದಯದಲ್ಲಿ ಯಾವ ರೀತಿ ಅದು ಶಕ್ತಿವಂತವಾಗಿದೆ ಅಂತ ನಾವು ನೋಡೋಣ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18-19. ನಿಮ್ಮ ಪೂರ್ವಜರಿಂದ ಪರಂಪರೆಯಾಗಿ ಬಂದಿರುವ ನಿರರ್ಥಕ ನಡವಳಿಕೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಕೊಡಲಾದ ಬೆಲೆಯು ಎಂಥದ್ದು ನಿಮಗೆ ತಿಳಿದಿದೆ. ಅದು ನಶಿಸಿ ಹೋಗುವ ಬೆಳ್ಳಿ ಬಂಗಾರವಲ್ಲ, ಬದಲಿಗೆ ಯಾವ ನ್ಯೂನ್ಯತೆಯೂ ಇಲ್ಲದ, ಯಾವ ಕಳಂಕವೂ ಇಲ್ಲದ ಬಲಿಯ ಕುರಿಮರಿ ಅಂತ ಕ್ರಿಸ್ತ ಯೇಸುವಿನ ಅಮೂಲ್ಯ ರಕ್ತವೇ ಆ ಬೆಲೆ. ಯೇಸಪ್ಪನ ರಕ್ತ ದೇವರ ದೃಷ್ಟಿಯಲ್ಲಿ ಎಷ್ಟೋ ಪರಿಣಾಮಕಾರಿಯಾಗಿದೆ. ಅದೇ ರೀತಿಯಾಗಿ ಯೇಸಪ್ಪನ ರಕ್ತ ಸೈತಾನನ ರಾಜ್ಯದ ಮೇಲೂ ಸಮೇತ ಅದು ಸರ್ವಾಧಿಕಾರ ಹೊಂದಿದೆ. ಈಗ ಯಾರಿಗೋಸ್ಕರ ಆ ರಕ್ತವನ್ನು ಸುರಿಯಲ್ಪಟ್ಟಿದೆಯೋ ಅವರ ವಿಷಯದಲ್ಲಿ ಇಲ್ಲ, ಅವರ ಹೃದಯದಲ್ಲಿ ಇಲ್ಲ, ಅವರ ಜೀವನದಲ್ಲಿ ಸಮೇತ ಆ ರಕ್ತ ಅಷ್ಟೇ ಶಕ್ತಿವಂತವಾಗಿದೆ. ಬಿಡುಗಡೆ ಅಂತಂದ್ರೆ ನಮ್ಗೆ ಗೊತ್ತೇ ಇದೆ. ಯಾವುದಾರ ಒಂದು ಸೆರೆಯಿಂದ ಇಲ್ಲ ಯಾವುದಾರ ಒಂದು ದಾಸತ್ವದಿಂದ ಸ್ವತಂತ್ರರನ್ನಾಗಿ ಮಾಡುವುದನ್ನು ಬಿಡುಗಡೆ ಅಂತ ಹೇಳ್ಬೋದು. ಪ್ರತಿ ಮನುಷ್ಯನು ಸಮೇತ ಆತ ಈ ಭೂಮಿ ಮೇಲೆ ಸೈತಾನನ ಬಂಧನದಲ್ಲಿರ್ತಾನೆ. ಪ್ರತಿ ಮನುಷ್ಯನು ಸಮೇತ ಧರ್ಮಶಾಸ್ತ್ರದ ಶಾಪದ ಕೆಳಗಿರ್ತಾನೆ. ಪ್ರತಿ ಮನುಷ್ಯನು ಸಮೇತ ಪಾಪದ ಬಂಧನದಲ್ಲಿರ್ತಾನೆ. ಯೇಸಪ್ಪನ ರಕ್ತ ಆ ಮೂರರಿಂದ ಆತನನ್ನು ಬಿಡಿಸಿದೆ. ಅಂದರೆ ಯೇಸಪ್ಪನ ರಕ್ತ ಸೈತಾನನ ಬಂಧನವನ್ನು ನಾಶ ಮಾಡಿದೆ. ಯೇಸಪ್ಪನ ರಕ್ತ ಧರ್ಮಶಾಸ್ತ್ರದ ಶಾಪವನ್ನು ಮುರಿದು ಹಾಕಿದೆ. ಯೇಸಪ್ಪನ ರಕ್ತ ಪಾಪದ ಅಧಿಕಾರವನ್ನು ನಾಶ ಮಾಡಿದೆ. ಅದರಿಂದ ಆತನನ್ನು ಅದು ಯೇಸಪ್ಪನ ರಕ್ತ ಆ ಮನುಷ್ಯನನ್ನು ಸ್ವತಂತ್ರನನ್ನಾಗಿ ಮಾಡಿದೆ. ಯೇಸಪ್ಪನ ರಕ್ತ ಕೊಟ್ಟಿರುವ ಈ ಬಿಡುಗಡೆ ಪಾಪ ಕ್ಷಮಾಪಣೆಯಿಂದ ಆರಂಭವಾಗಿ ಪುನರುತ್ಥಾನದಿಂದ ಪೂರ್ಣ ವಿಮೋಚನೆವರೆಗೂ ಸಮೇತ ಅದು ಮುಂದುವರಿಯುತ್ತದೆ. ಆದರೆ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 23ನೇ ವಚನದಲ್ಲಿ ನೋಡ್ತಾ ಇದ್ದೀವಿ. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ಸೊ ಆ ವಿಮೋಚನೆ ಇಲ್ಲ ಆ ಬಿಡುಗಡೆ ಇಲ್ಲಿವರೆಗೂ ಸಮೇತ ಮುಂದುವರಿಯುತ್ತದೆ. ಇಟ್ಸ್ ಎ ಲಾಂಗ್ ಪ್ರಾಸೆಸ್.